ರಾಸಾಯನಿಕಗಳನ್ನು ಬಳಸೋದ್ರಿಂದ ಮರಿ ಮೊಮ್ಮಕ್ಕಳು ಅಥವಾ ಅವರ ಮಕ್ಕಳು ಹುಟ್ಟಲ್ಲ. ಹೊರಗಿನವರು ಯಾರು ಬಂದು ಹೆಣ್ಣು ಗಂಡು ಕೊಡ್ತಾ ಇಲ್ಲ. ನೆನಪಿಟ್ಕೊಳ್ಳಿ, ಗೋಪಾಲ್ ಭಾಯಿ ಸುತಾರಿ ಅವ್ರು ಏನು ಹೇಳ್ತಾರೆ ಅವ್ರ ಮಾತು ಕೇಳದೆ ಹೋದರೆ ನೀವು ನಾಳೆ ನೀವು ಕೀಟನಾಶಕಗಳನ್ನು ಬಳಸೋದನ್ನು ಕಂಟಿನ್ಯೂ ಮಾಡಿದರೆ ಭಾರತದ ಇತರ ಭಾಗಗಳಲ್ಲಿ ಕೂಡ ಮಕ್ಕಳು ಇದೇ ರೀತಿ ಹುಟ್ಟತಾರ? ದೇವರಲ್ಲ, ಇದು ನೀವು ಮಾಡಿದ್ದು. ನಾನು ಡಾಕ್ಟರ್ ಶ್ರೀಶೈಲ್ ಬದಾಮಿ. ಈ ರೈತರೆಲ್ಲ ನೆರೆದಿದ್ದೀರಾ ಇಲ್ಲಿ. ಎಲ್ಲರೂ ಇದುವರೆಗೂ ರಾಸಾಯನಿಕಗಳನ್ನು ಬಳಸಿದ್ದೀರ. ಅದರ ಪರಿಣಾಮ ಏನು ಅಂಥೇಳಿ ಬಹುಶಃ ನಿಮಗೆ ಗೊತ್ತಿಲ್ಲದೆ ಬಳಸಿದ್ದೀರ. ಈ ರಾಸಾಯನಿಕಗಳನ್ನು ಬಳಸೋದ್ರಿಂದ ನೆನಪಿಟ್ಕೊಳ್ಳಿ, ನಿಮ್ಮ ಮನೆಯಲ್ಲಿ ಮರಿ ಮೊಮ್ಮಕ್ಕಳು ಅಥವಾ ಅವರ ಮಕ್ಕಳು ಹುಟ್ಟಲ್ಲ. ನೀವು ಯಾರ ಸಲುವಾಗಿ ದುಡಿತಾ ಇದ್ದೀರಾ, ಯಾರ ಸಲುವಾಗಿ ಇಷ್ಟೆಲ್ಲ ಮಾಡ್ತಾ ಇದ್ದೀರಾ, ಎಲ್ಲವೂ ವೇಸ್ಟಾಗಿ ಹೋಗಿಬಿಡುತ್ತೆ. ಇವತ್ತು ಯುರೋಪ್ ಖಂಡದಲ್ಲಿ ಪ್ರತಿಯೊಂದು ಮನೆಯಲ್ಲಿಯೂ ಕ್ಯಾನ್ಸರ್ ಇದೆ. ನಮ್ಮ ದೇಶದಲ್ಲಿ ಮಾಲ್ವಾ, ಪಂಜಾಬಿನ ಮಾಲ್ವಾ 10 ಜಿಲ್ಲೆಗಳು ಬರುತ್ತೆ. ಪ್ರತಿಯೊಂದು ಮನೆಯಲ್ಲಿಯೂ ಕ್ಯಾನ್ಸರ್ ಇದೆ. ಕ್ಯಾನ್ಸರ್ ಒಂದೇ ಅಲ್ಲ, ಅಲ್ಲಿ ಯಾರಿಗೂ ಮಕ್ಕಳೇ ಆಗಲ್ಲ ಮದುವೆ ಆದವ್ರಿಗೆ. ಅವ್ರಿಗೆ ಹೊರಗಿನವರು ಯಾರೂ ಬಂದು ಹೆಣ್ಣು ಗಂಡು ಕೊಡ್ತಾ ಇಲ್ಲ. ಯಾಕೆ ಅಂದರೆ ಇವ್ರನ್ನ ಕರ್ಕೊಂಡು ಹೋದರೆ ಕ್ಯಾನ್ಸರು, ಮಕ್ಕಳಾಗಲ್ಲ. ಯಾಕೆ ಮದುವೆ ಆಗಬೇಕು? ನೆಕ್ಸ್ಟ್ ನೋಡಿ, ಇಲ್ಲಿ ಹೊಲಕ್ಕಷ್ಟೇ ಅಲ್ಲ, ಮನೆಗೆ ಸಹಿತ ಹೋಗಿ ಔಷಧಿ ಹೊಡಿತಾರೆ. ಯಾಕೆ? ಮನೆ ಒಳಗೆ ನೊಣ ಇರುತ್ತೆ, ಹಲ್ಲಿ ಇರುತ್ತೆ, ಜೊಂಡ್ಗ ಇರುತ್ತೆ, ಅವು ಸಾಯಲಿ ಅಂತ. ಇದರ ಪರಿಣಾಮ ಏನಾಯಿತು ಅಂದರೆ ಇವತ್ತು ನೆಕ್ಸ್ಟ್ ನೋಡಿ, ಪ್ರತಿಯೊಂದು ದೇಶದಲ್ಲಿ, ಯುರೋಪಿಯನ್ ಪ್ರತಿಯೊಂದು ದೇಶದಲ್ಲಿಯೂ ಒಂದು ಮಗುವಿಗೆ ದುಡ್ಡು ಕೊಡ್ತಾರೆ. ಎಷ್ಟು? ಒಂದು ಎಕ್ಸಾಂಪಲ್ ಕೊಡ್ತೀನಿ ಇಲ್ಲಿ ನಾನು. ಐರ್ಲ್ಯಾಂಡದ್ದು 18,000 ರೂಪಾಯಿ ಕೊಡ್ತಾರೆ 1ನೇ ಮಗುವಿಗೆ. 2ನೇ ಮಗುವಿಗೆ ಅಷ್ಟೇ ಕೊಡಬೇಕಲ್ವ, ಅಷ್ಟೇ ಖರ್ಚು ಬರುತ್ತಲ್ವ, 36,000 ಕೊಡ್ತಾರೆ. 3ನೇ ಮಗುವಿಗೆ 3 ಪಟ್ಟು, 4ನೇ ಮಗುವಿಗೆ 4 ಪಟ್ಟು. ಯಾಕೆ? ಹುಟ್ಟಿಸೋರೇ ಇಲ್ಲ ಅಲ್ಲಿ, ಹುಟ್ಟಿಸೋರೇ ಇಲ್ಲ. ಹೀಗಾಗಿ ಯಾರು ಹುಟ್ಟಿಸ್ತಾರೋ ಅವ್ರು ಜಾಸ್ತಿ ಹುಟ್ಟಿಸ್ಲಿ, ಅವ್ರು ಯಾವುದೂ ಕೆಲಸ ಮಾಡೋದು ಬೇಡ, ಬರೀ ಅದೇ ಕೆಲಸ ಮಾಡಲಿ ಅಂತ. ಇದೆಲ್ಲ ನಮಗೆ ಒಂದು ಪಾಠ. ನೀವು ಇವತ್ತು ಬದಲಾಗದೆ ಹೋದರೆ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಮರಿ ಮೊಮ್ಮಕ್ಕಳು ಹುಟ್ಟಲ್ಲ. ನೆನಪಿಟ್ಕೊಳ್ಳಿ, ಗೋಪಾಲ್ ಭಾಯಿ ಸುತಾರಿ ಅವ್ರು ಏನು ಹೇಳ್ತಾರೆ ಅವ್ರ ಮಾತು ಕೇಳದೆ ಹೋದರೆ ನೀವು ಖಂಡಿತವಾಗ್ಲೂ ನಿಮ್ಮ ಮರಿ ಮೊಮ್ಮಕ್ಕಳನ್ನು ಕಳ್ಕೊಳ್ತೀರಿ. ನೆಕ್ಸ್ಟ್ ನೋಡಿ, ಕ್ರಿಮಿನಾಶಕ ಸಿಂಪಡಿಸುವಾಗ ದಿವಾಕರ ಮೃತಪಟ್ಟಿದ್ದ. ಇಲ್ಲಿ ನಿಮ್ಮ ಫೋಟೋ ಬರುತ್ತೆ ಟಿ ವಿಯಲ್ಲಿ. ನೀವು ಕಂಟಿನ್ಯೂ ಮಾಡಿದರೆ ನಿಮ್ಮ ಫೋಟೋ ಬರುತ್ತೆ. ಈ ರಾಸಾಯನಿಕ ಕೀಟನಾಶಕಗಳಿಂದ ಏನೇನು ಬರುತ್ತೆ? ಕ್ಯಾನ್ಸರ್ ಬರುತ್ತೆ. ಮಕ್ಕಳು ಹುಟ್ಟೋದ್ಲೇ ಅಂಗ ಊನವಾಗಿ ಹುಟ್ಟುತ್ತಾರೆ. ಆಮೇಲೆ ಮಕ್ಕಳು ಆಗದೆ ಇರೋದಕ್ಕೆ ಲಿವರು, ಆಮೇಲೆ ಕಿಡ್ನಿ ಡ್ಯಾಮೇಜು, ಈ ಥರ ಸಮಸ್ಯೆಗಳನ್ನು ಈ ರಾಸಾಯನಿಕ ಕೀಟನಾಶಕಗಳು ತರ್ತಾವೆ. ನೆಕ್ಸ್ಟ್ ನೋಡಿ, ಇಲ್ಲಿ ಕಾಸರಗೋಡು ದಟ್ಟವಾದ ಕಾಡು, ಅತ್ಯಂತ ಆರೋಗ್ಯಪೂರ್ಣ ಜನಾಂಗ. ಇಲ್ಲಿ ಕಾಡು ಜನಾಂಗ ಇತ್ತು. ಅವರ ಪರಿಸ್ಥಿತಿ ಏನಾಯಿತು ಅಂದರೆ ಕೀಟನಾಶಕಗಳನ್ನು ಹೆಲಿಕಾಪ್ಟರ್ ಮೂಲಕ ಬಳಸ್ತಾರೆ. ನೆಕ್ಸ್ಟ್ ನೋಡಿ, ಬುದ್ಧಿಮಾಂದ್ಯ ಮಕ್ಕಳು ಪ್ರತಿಯೊಂದು ಮನೆಯಲ್ಲಿ ಹುಟ್ಟಿದ್ದಾರೆ. ಈ ಚಿತ್ರಗಳನ್ನು ನೋಡ್ಬೇಕು ನೀವು ಇವತ್ತು. ನೋಡಿಬಿಟ್ಟು ನಿಮ್ಮ ಮರಿ ಮೊಮ್ಮಕ್ಕಳು ನಿಮ್ಮ ಮನೆಯಲ್ಲಿ ಹೇಗಿರ್ತಾರೆ ಅನ್ನೋದು ಕಣ್ಣು ಮುಂದೆ ತಗೋಬೇಕು ನೀವು. ಇವರು ನಿಮ್ಮ ಮರಿ ಮೊಮ್ಮಕ್ಕಳು. ನೀವು ರಾಸಾಯನಿಕ ಕೀಟನಾಶಕಗಳನ್ನು ಬಳಸೋದನ್ನು ಮುಂದುವರಿಸಿದ್ದೇ ಆದರೆ ಇವರೇ ನಿಮ್ಮ ಮನೆಯಲ್ಲಿ ಹುಟ್ಟೋದು. ನೆಕ್ಸ್ಟ್ ನೋಡಿ, ಬುದ್ಧಿಮಾಂದ್ಯ ಮಗು. ನೆಕ್ಸ್ಟ್ ಬುದ್ಧಿಮಾಂದ್ಯರು. ನೆಕ್ಸ್ಟ್ ನೋಡಿ, ಅವನಿಗೆ 23 ವರ್ಷ, ಬುದ್ಧಿಮಾಂದ್ಯ. ನೆಕ್ಸ್ಟ್ ನೋಡಿ ಹೇಗಿದೆ ಚಿತ್ರಣ, ನಾಯಿ ಸಹಿತ ಹೇಗಿದೆ ನೋಡಿ ಅಲ್ಲಿ. ನೆಕ್ಸ್ಟ್ ನೋಡಿ, ಬುದ್ಧಿಮಾಂದ್ಯರು. ಕೈ ನೋಡಿ ಅವ್ರದ್ದು ಹೇಗಾಗಿದೆ ಅಂತ ಹೇಳಿಬಿಟ್ಟು. ನೆಕ್ಸ್ಟ್ ನೋಡಿ ಹೇಗಿದೆ ಪರಿಸ್ಥಿತಿ, ಕಣ್ಣ ನೀರು ಬರುತ್ತೆ. ನೆಕ್ಸ್ಟ್ ನೋಡಿ ಅವ್ರ ಚರ್ಮ ಹೇಗಾಗಿದೆ ನೋಡಿ. ಕೀಟನಾಶಕದಿಂದ ನೀವೆಲ್ಲ ಕಡಿಮೆ ಪ್ರಮಾಣದಲ್ಲಿ ಬಳಸ್ತಾ ಇದ್ದೀರಾ, ಹೀಗಾಗಿ ನಿಮಗೇನೂ ಆಗಿಲ್ಲ ಇವತ್ತು. ಆದರೆ ಈ ಕೀಟನಾಶಕಗಳು ಮಕ್ಕಳ ಮೇಲೆ ಅತ್ಯಂತ ಕೆಟ್ಟ ಪರಿಣಾಮ ಬೀರ್ತಾವು. ಹೀಗಾಗಿ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಹೆಚ್ಚು ಸಫರ್ ಆಗ್ತಾರೆ. ನೆಕ್ಸ್ಟ್ ನೋಡಿ ಹೇಗಿದೆ ಚಿತ್ರ. ನೆಕ್ಸ್ಟ್ ನೋಡಿ ಹೇಗಿದೆ ಅವನ ಕಣ್ಣು, ಅವನ ಮುಖ ನೋಡಿ ಎಷ್ಟೊಂದು ಭಯಾನಕವಾಗಿದೆ ಈ ಚಿತ್ರ. ನನಗೆ ತೋರಿಸ್ಲಿಕ್ಕೆ ನನಗೆ ಬೇಜಾರಾಗತ್ತೆ, ಆದರೆ ತೋರಿಸಲೇ ದಾರಿ ಇಲ್ಲ ನನಗೆ. ಯಾಕೆಂದರೆ ನೀವೆಲ್ಲ ಬದಲಿ ಆಗದೆ ಹೋದರೆ ನೀವು ಎಲ್ಲರನ್ನೂ ಕೊಂದು ನೀವು ಸಾಯ್ತೀರಿ, ಎಲ್ಲರ ಜೊತೆಗೆ ನೀವು ಸಾಯ್ತೀರಿ. ಅದಕ್ಕೆ ನಿಮ್ಮನ್ನು ಬದಲಾವಣೆ ಮಾಡೋದು ಅವಶ್ಯಕತೆ ಇದೆ ಇವತ್ತು.
ನೆಕ್ಸ್ಟ್ ನೋಡಿ ಹೇಗಿದೆ ಚಿತ್ರ. ನೆಕ್ಸ್ಟ್ ನೋಡಿ ಬುದ್ಧಿಮಾಂದ್ಯ. ನೆಕ್ಸ್ಟ್ ಬುದ್ಧಿಮಾಂದ್ಯರು. ನೆಕ್ಸ್ಟ್ ನೆಕ್ಸ್ಟ್ ಬುದ್ಧಿಮಾಂದ್ಯರು. ನೆಕ್ಸ್ಟ್ ಬುದ್ಧಿಮಾಂದ್ಯ. ನೆಕ್ಸ್ಟ್ ಬುದ್ಧಿಮಾಂದ್ಯರು ನೋಡಿ ಹೇಗಿದೆ. ನೆಕ್ಸ್ಟ್ ನೋಡಿ ಫುಲ್ ಫ್ಯಾಮಿಲಿ ಬುದ್ಧಿಮಾಂದ್ಯರು. ಫುಲ್ ಫ್ಯಾಮಿಲಿ ಯಾರು ಹುಟ್ಟುತ್ತಾರೆ ಎಲ್ಲರೂ ಹಂಗೆ ಹುಟ್ಟೋದು. ನಿಮ್ಮ ಮನೆಯಲ್ಲೂ ಹೀಗೆ ಹುಟ್ಟುತ್ತಾರೆ, ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ನೋಡಿ ಬುದ್ಧಿಮಾಂದ್ಯರು. ನೆಕ್ಸ್ಟ್ ಬುದ್ಧಿಮಾಂದ್ಯರು.